ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತೇಜಸ್ವಿ ರಾಘು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ, ನಾವು ಒಂದು ಬೀಗ್ರೂಟಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ನಾವು ನಮ್ಮ ಕಸಿನ್ಸ್ ಜೊತೆ ಹೋಲಿ ಪಾರ್ಟಿ ಸೆಲೆಬ್ರೇಟ್ ಮಾಡಕ್ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಬೀಗ್ರೂಟದ ಫಂಕ್ಷನ್ ಅಲ್ಲಿ ನಾವು ಏನೇನು ಊಟ ಮಾಡಿದ್ವಿ ಮತ್ತೆ ಏನೆಲ್ಲ ಮಾಡಿದ್ವಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ನಾನೆಲ್ಲಿ ತೋರಿಸ್ತೀನಿ. ಸೊ ಊಟ ಮಾತ್ರ ಸೂಪರ್ ಆಗಿತ್ತು. ನನ್ಗೆ ಸ್ಪೆಷಾಲಿಟಿ ಏನು ಈ ಬೀಗ್ರೂಟಲ್ಲಿ ಅನ್ಸಿದೆ ಅಂದ್ರೆ, ನಮ್ಗೆ ಸೋಡಾ ಕೊಟ್ಟಿದ್ರು. ನಾನು ತೋರಿಸ್ತೀನಿ ಆ ಬಾಟಲ್. ತುಂಬಾ ಚೆನ್ನಾಗಿದೆ, ಪ್ಲಾಸ್ಟಿಕ್ ಇಂದ ಮಾಡಿದ್ರು. ಆಮೇಲೆ ತುಂಬಾ ಚಿಲ್ ಆಗಿದ್ರು. ಈ ಸಮ್ಮರ್ಗೆ ಆ ತರ ಸೋಡಾ ಕೊಟ್ಟಿದ್ದು ಫಸ್ಟ್ ಟೈಮ್ ನನ್ಗೆ ಈ ತರ ಬೀಗ್ರೂಟದಲ್ಲಿ ಆ ತರ ಅರೇಂಜ್ಮೆಂಟ್ ಮಾಡಿದ್ದು. ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಸೊ ನಾನ್ ಮಟನ್ ಎಲ್ಲ ಜಾಸ್ತಿ ತಿನ್ನಲ್ಲ, ನನಗೆ ಸ್ವಲ್ಪ ಚಿಕನ್ ಜಾಸ್ತಿ ಇಷ್ಟ. ಹಾಗಾಗಿ ನಾನು ಚಿಕನ್ ಹಾಕ್ಸ್ಕೊಂಡೆ. ಮಟನ್ ಬೇಡ ಅಂದ್ರೆ ಅಷ್ಟೊತ್ತಿಗಾಗ್ಲೇ ಹಾಕ್ಬಿಟ್ಟಿದ್ರು ನನ್ಗೆ. ಬಿಸಿಲಲ್ಲಿ ಮಕ್ಳನ್ನ ಜಾಸ್ತಿ ಹ್ಯಾಂಡಲ್ ಮಾಡಕ್ ಆಗಲ್ಲ. ಸೊ ನಾನು ಇಲ್ಲಿ ಸೋಡಾ ಬಾಟಲ್ ತೋರಿಸ್ತೀನಿ ನೋಡಿ, ಇಲ್ಲಿ ಪಕ್ಕ ಇಟ್ಟಿದ್ದಾರೆ. ಇದೇ ಸೋಡಾ ಬಾಟಲ್ ತುಂಬಾ ಸಖತ್ತಾಗಿತ್ತು. ಹಾಗಾಗಿ ಅವನು ಹಠ ಮಾಡ್ತಾನೆ ಅಂತ ನಮ್ಮ ಮಾಮಂಗೆ ಕೊಟ್ಟಿದ್ವಿ. ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ಊಟ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ಅವ್ರು ಕೂಡ ಲೈಕ್ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ ಬಂದಿದ್ರು. ಸೊ ಇವರು ಬೇಸಿಕಲಿ ನಮ್ಮ ಅಮ್ಮ ಇದಾರಲ್ಲ, ಅವ್ರ ಅಣ್ಣ. ಸೊ ಅವರು ಮಗುನ ನೋಡ್ಕೊಂಡ್ರು. ಹಾಗಾಗಿ ನಾವು ಆರಾಮಾಗಿ ಊಟ ತಿನ್ನಕ್ಕಾಯ್ತು. ಬಿಕಾಸ್ ಮಕ್ಳು ಪಕ್ಕ ಇದ್ರೆ ತುಂಬಾ ಅವನು ಸೆಕೆಗೋ ಏನೋ ಗೊತ್ತಿಲ್ಲ, ರಚ್ಚೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ, ಹಠ ಮಾಡ್ತಿದ್ದ. ಹಾಗಾಗಿ ನೋಡಿದ್ರಲ್ಲ, ಸೊ ಕರ್ಕೊಂಡು ಹೋದ್ರು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದ್ ಮಾಡ್ತಾನೆ, ಹೋಗ್ತಾ ಹೋಗ್ತಾ ಆರಾಮಾಗೆ ಇರ್ತಾನೆ. ಆಮೇಲೆ ಇದು ಲಾನ್, ಅದು ಏನು ಫಂಕ್ಷನ್ ಇತ್ತಲ್ಲ, ಸೊ ಒಳಗಡೆ ಅಲ್ಲಿ ಗ್ಲಾಸ್ ಡೋರ್ ಕಾಣಿಸ್ತಿದ್ಯಲ್ಲ, ಅದ್ರೊಳಗಡೆ ಹಾಲ್ ಇರೋದು. ಸೊ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಊಟದ ಡೈನಿಂಗ್ ಹಾಲ್ ಇರೋದು. ಸೊ ಇಲ್ಲಿ ಈ ಕಡೆ ಡೈನಿಂಗ್ ಹಾಲ್ ಇರೋದು, ಅದ್ರ ಮುಂದೆ ತುಂಬಾ ದೊಡ್ಡ ಹಾಲ್. ಸೊ ಇದು ಮಟ್ಕಲ್ ಅಂತ ಪ್ಲೇಸ್, ನಮ್ಮ ಮನೆ ಹತ್ರ ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಗತ್ತೆ, ಹತ್ರ ಕೂಡ ಇತ್ತು. ಆಮೇಲೆ ಅವ್ನು ಊಟ ಮಾಡಿರ್ಲಿಲ್ವಲ್ಲ, ಹಾಗಾಗಿ ನಾನು ಅಮ್ಮಗೆ ಹೇಳ್ದೆ. ಸೊ ಅವ್ರು ಸ್ವಲ್ಪ ಸಪ್ರೇಟ್ ಆಗಿ ಹಾಕ್ಸ್ಕೊ ಬಂದಿದ್ರು. ಹಿಂಗೆ ಆಟ ಆಡ್ಸ್ಕೊಂಡ್ ತಿನ್ಸ್ರೇನೆ ಅವ್ನು ತಿನ್ನೋ ತರ ರೂಢಿ ಆಗ್ಬಿಟ್ಟಿದಾನೆ. ಸೊ ಹಾಗಾಗಿ ಈ ತರ ಸರ್ಕಸ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಅಲ್ಲಿ ತೋರಿಸ್ಕೊಂಡು ನಾನು ಸ್ವಲ್ಪ ಅವನಿಗೆ ಊಟ ಎಲ್ಲ ಮಾಡಿಸ್ತಾ ಇದ್ದೆ. ಆಮೇಲೆ ಸಮ್ಮರ್ಗೆ ಈ ತರ ಓಪನ್ ಪ್ಲೇಸಸ್ ಇದ್ರೆ ನಮ್ಗೆ ಅಷ್ಟೊಂದು ಏನು ಲೈಕ್ ಸಫೋಕೇಟ್ ಏನೋ ಅನ್ಸಲ್ಲ. ಈ ತರ ಓಪನ್ ಪ್ಲೇಸಸ್ ಇದ್ಬಿಟ್ಟು ಅಂತೂ ಅಷ್ಟು ಚೆನ್ನಾಗೇ ಇರುತ್ತೆ ಅಂದ್ರೆ, ಬಿಕಾಸ್ ಜನ ಜಾಸ್ತಿ ಇರ್ತಾರಲ್ಲ. ಸೊ ಫಂಕ್ಷನ್ಗೆ ಏನಾದ್ರು ಮಕ್ಕಳೆಲ್ಲ ಕರ್ಕೊಂಡು ಹೋದ್ರೆ ಈ ತರ ಆಟ ಆಡಕ್ಕೆ ಬಿಟ್ಬಿಟ್ರೆ ಅವರು ಕ್ರ್ಯಾಂಕಿ ಆಗಲ್ಲ. ಆಮೇಲೆ ನಾವು ಸ್ವಲ್ಪ ಹೊತ್ತು ಎಲ್ಲ ರಿಲೇಟಿವ್ಸ್ ನ ಮಾತಾಡ್ಸ್ಕೊಂಡು ಅಚ್ಚುಕಟ್ಟಾಗೆ ಆರಾಮಾಗಿ ಸ್ವಲ್ಪ ಹೊತ್ತು ಪೀಸ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಇವಾಗ ಬೀಗ್ರೂಟ ಅಂದ್ರೆ ಸಾಮಾನ್ಯವಾಗಿ ಜನ ಜಾಸ್ತಿ ಇರ್ತಾರೆ, ನಮ್ಗೆ ಒಂಥರ ಹಿಂಸೆ ಅನ್ಸ್ಬಿಡುತ್ತೆ. ಆಮೇಲೆ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗನೆ ಬಂದ್ಬಿಡ್ಬೇಕು ಅಂತ ಅನ್ಸುತ್ತೆ. ಈ ಪ್ಲೇಸ್ ಅಲ್ಲಿ ಹೇಗ ಅನ್ಸಂದ್ರೆ, ಆರಾಮಾಗಿ ಕೂತ್ಕೊಂಡು ಇನ್ನೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ತರ ಇತ್ತು. ಹಾಗಾಗಿ ನನ್ಗೆ ತುಂಬಾ ಇಷ್ಟ ಈ ಪ್ಲೇಸ್, ಈ ತರ ಓಪನ್ ಪ್ಲೇಸ್ ಇದ್ರೆ. ಆಮೇಲೆ ನಾನು ಅಷ್ಟೇ ನಮ್ಮ ಮನೆಯವ್ರಿಗೆ ಏನು ಹೇಳ್ತಾ ಇದೀನಿ ಗೊತ್ತಿಲ್ಲ, ಏನು ಹೇಳ್ದೆ ಅಂತ ಅವ್ರೇನೋ ರೇಗಿಸ್ತಾ ಇದ್ರು. ಆಮೇಲೆ ನಾವು ಕೂಡ ಅಷ್ಟೇ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೇನೆ ಪಾಪು ಜೊತೆ. ನನ್ಗೆ ಹೋಗೋ ಪ್ಲಾನ್ ಏನಿರ್ಲಿಲ್ಲ, ತುಂಬಾ ಸಿಂಪಲ್ ಆಗಿ ಲಾಸ್ಟ್ ಮೂಮೆಂಟ್ ಲೈಕ್ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿ ಹೋಗಿದ್ದೇನೆ. ಬಿಕಾಸ್ ನನ್ಗೆ ಹೋಗೋ ಪ್ಲಾನ್ ಬಿಲ್ಕುಲ್ ಇರ್ಲಿಲ್ಲ. ಆಮೇಲೆ ನನ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ತುಂಬಾ ಡಿನೈ ಮಾಡ್ತಾ ಇದ್ದೆ. ಬಟ್ ಆಮೇಲೆ ಅಮ್ಮ ಬಲವಂತ ಮಾಡಿದ್ರು, ಬನ್ನಿ ಹೋಗಿ ಬರೋಣ, ಮನೆ ಹತ್ರನೇ ಅಲ್ವಾ ಅಂತ. ಸೊ ಹಾಗೆ ನಾನು ಒಪ್ಕೊಂಡೆ. ಲೈಕ್ ಅರ್ಜೆಂಟ್ ಅಲ್ಲಿ ರೆಡಿ ಆಗ್ಬಿಟ್ಟು ಹೋದೆ. ಆಮೇಲೆ ಸ್ಯಾರಿ ಎಲ್ಲ ಹಾಕೊಳೋಷ್ಟು ಟೈಮ್ ಇರ್ಲಿಲ್ಲ. ಬಟ್ ಓಕೆ, ಚೆನ್ನಾಗಿತ್ತು. ಹೋಗಿಗೆ ರಿಗ್ರೆಟ್ ಏನ್ ಮಾಡಿಲ್ಲ. ಆಮೇಲೆ ಪಾನ್ ಬೀಡ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ರು ಅಲ್ಲಿ. ಸೊ ಒಂದ್ 2 ಫ್ಲೇವರ್ ಇತ್ತು ಐಸ್ ಕ್ರೀಮ್ ಅಲ್ಲಿ. ಒಂದು ಚಾಕ್ಲೇಟ್ ಫ್ಲೇವರ್ ಇತ್ತು, ಇನ್ನೊಂದು ಬ್ಲಾಕ್ ಕರೆಂಟ್ ಇತ್ತು. ಸೊ ನಾನ್ ತಗೊಂಡಿದ್ದು ಬ್ಲಾಕ್ ಕರೆಂಟ್ ತಗೊಂಡೆ. ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ನಾವು ಕಸಿನ್ ಮನೆಗೆ ಹೊಟ್ವಿ. ಹಾಗೆ ಗಂಡು ಹೆಣ್ಣಿನ ಫೋಟೋ ತೋರ್ಸೋದ್ ಮರ್ತೋದೆ, ನೋಡ್ಕೊ ಬನ್ನಿ. ಹಾಯ್ ಎವ್ರಿವಾನ್, ಇವತ್ ನಾವು ಹೋಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎಲ್ಲಿ ಅಂತ ಕೇಳಿದ್ರೆ ನಮ್ಮ ನೇಟಿವ್ ಅಲ್ಲಿ. ಸೊ ಹೇಗಿದೆ ಸೆಟಪ್, ಏನೇನೆಲ್ಲ ತಂದಿದೀವಿ ಹೋಲಿಗೆ, ಇಲ್ಲಿ ನಮ್ ಕಸಿನ್ಸ್ ಜೊತೆ ಆಡ್ಲಿಕ್ ಬಂದಿದೀವಿ, ತೋರಿಸ್ತೀನಿ ರೀ ನಿಮ್ಗೆ. ಸೊ ಸ್ವಲ್ಪ ಹೊತ್ತು ಮುಂಚೆ ಆಚೆಗಡೆ ಹೋಗಿ ಎಲ್ಲ ಹೋಲಿಗೆ ಏನೇನ್ ಐಟಮ್ಸ್ ಬೇಕೋ ಎಲ್ಲ ತಂದಿದ್ದಾರೆ. ಸೊ ಇದೇ ನಮ್ ಪೂಲ್ ರೆಡಿ ಆಗಿದೆ ಇಲ್ಲಿ. ಸೊ ಎಲ್ಲಾರು ಕಲರ್ಸ್ ಮತ್ತೆ ಡಿಜೆ ಎಲ್ಲ ರೆಡಿ ಮಾಡ್ತಾ ಇದೀವಿ. ಸೊ ಇದು ತುಂಬಾ ಪ್ರೈವೇಟ್ ಪಾರ್ಟಿ ತರ ಮಾಡ್ಕೊಂತಾ ಇದೀವಿ ನಾವೇನೆ. ಆಚೆ ಕಡೆ ಪ್ಲಾನ್ ಮಾಡೋ ಬದಲು ನಾವೇನೆ ಫುಲ್ ಎಂಜಾಯ್ ಮಾಡ್ಬೋದು ಅಂತಾನೆ ಈ ತರ ಮಾಡ್ಕೊಂತಾ ಇದೀವಿ. ಸೊ ಇಲ್ಲಿ ಪಂಪ್ ಅಲ್ಲಿ ನೀರ್ ಬರುತ್ತೆ, ಅದ್ರಿಂದ ನಾವು ನೀರ್ ತುಂಬಿರೋದು ಇಲ್ಲಿ. ಸೊ ಈ ಸ್ಪೀಕರ್ಸ್ ಎಲ್ಲ ಹಾಕೊಂಡಿದೀವಿ. ನಮ್ಮ ಮಮ್ಮಿ ಎಲ್ಲಾರಿಗೂ ಜ್ಯೂಸ್ ಮಾಡ್ಕೊಡ್ತಾ ಇದಾರೆ. ಆದಣ್ಯ, ಇದು ನನ್ ಕಸನ್ ಎಲ್ಲ ಸೆಟಪ್ ಮಾಡ್ತಾ ಇದಾರೆ ಇವಾಗ. ಸೊ ನಾವು ಹೋಲಿ ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅಂತ ಎಲ್ಲ ಲೈಕ್ ಈ ವ್ಲಾಗ್ ಅಲ್ಲಿ ನೀವ್ ನೋಡಕ್. ನನ್ ಮಗ ಮನೇಲಿ ಮಲ್ಕೊಂಡಿದ್ದಾನೆ.
ಸುಮಾರು 4:15 ಟೈಮ್ ಆಗಿರುತ್ತೆ ಇವಾಗ. ಇನ್ನೊಬ್ಬ ಬಂದ ನೋಡಿ ಕಸಿನ್. ಸೊ ಕಲರ್ಸ್ ಎಲ್ಲ ನಾವು ಆಲ್ರೆಡಿ ತಂದಿದ್ದೀವಿ. ಕಲರ್ಸ್ ಜೊತೆ ಪಿಚ್ಕಾರಿ, ಗನ್ ಮತ್ತೆ ತುಂಬಾ ಐಟಮ್ಸ್ ಎಲ್ಲ ತಂದಿದ್ದಾರೆ. ಆಕ್ಚುಲಿ ಹೋಲಿ ಆಡಕ್ಕೆ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಆಗಿರ್ಲಿಲ್ಲ. ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಹೋಲಿ ಆಡಕ್ಕೆ. ಸೊ ವೇಟ್ ಮಾಡಿ ನೋಡಿ ಹೇಗ್ ಆಡ್ತೀವಿ ಅಂತ. ಸೊ ಇವರೆಲ್ಲ ಸೆಟಪ್ ಡಿಜೆ ಸೆಟಪ್ ಮಾಡೋಷ್ಟ್ರಲ್ಲಿ ನಮ್ಮಮ್ಮ ಒಬ್ರಿಗೆ ಕೂತಿದ್ರು. ಹೋಗಿ ಸ್ವಲ್ಪ ಕ್ವಶನ್ಸ್ ಕೇಳ್ಕೊಂಬರೋಣ, ಹಾಗೇನೆ ಏನೇನು ಅಂತ ತಿಳ್ಕೊಂಬರೋಣ. ಯಾಕಂದ್ರೆ ಅದು ಇವ್ರದ್ದು ಸ್ವಂತ ಊರಲ್ವಾ, ಇಲ್ಲೇ ನಮ್ಮಮ್ಮ ಹುಟ್ಟಿ ಬೆಳೆದಿದ್ದು. ಸೊ ಹಾಗಾಗಿ ನಿಮ್ಗೆಲ್ಲಾನು ತಿಳ್ಕೊಳಕ್ ಆಗುತ್ತೆ ಅಂತ ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ಬೇಕು ಅನ್ಕೊಂಡಿದೀನಿ. ಏನೇನ್ ಕೇಳ್ತೀನಿ ಅಂತ ನೋಡಿ. 45-50 ವರ್ಷದಿಂದ ಇದೆ. ಹಣ್ಣು ತುಂಬಾ ಚೆನ್ನಾಗಿದೆ. ಯಾರಮ್ಮ ಹಾಕಿರೋದು ಇದನ್ನ? ನಮ್ ತಾತ ಮುತ್ತಾತ ಕಾಲ, ನಮ್ ತಾತ ನಮ್ಮ ಅಪ್ಪ ಅವರೆಲ್ಲಾ ಕಾಲದಿಂದನೂ ಐತೆ. 3-4 ವರ್ಷ ತಲೆಮಾರಿಂದನೂ ಐತೆ. ಹೌದಾ? ಆದ್ರೆ ಅಷ್ಟು ಹಣ್ಣು ದೊಡ್ಡ ಮರ. ನೋಡಿ ಹಣಸಿನ ಮರ. ಆಗ್ಲೇ ತುಂಬಾ ಸುಮಾರು ಹಣ್ಣು ಬಿಟ್ಟಿದ್ವಿ. ಏನೇನ್ ಸೀಸನ್ ಬಂತಲ್ವಾ. ಇಲ್ಲಿ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಮೈಕ್ ಚೆಕ್ ಆಗ್ತಾ ಇದೆ. ಅದಕ್ಕೆ ಹಾಲೆಲ್ಲ ತಗೊಂಡೋಗಿರೋ ಟೈಮ್ ಆಯ್ತಲ್ಲ. ನನ್ ಕಸಿನ್ಸ್ ಇಲ್ಲೆಲ್ಲ ತೋಟ ನೋಡ್ತಾ ಇದೀರಲ್ಲ, ಇದೆಲ್ಲ ಒಂದ್ ಕಾಲದಲ್ಲಿ ನಮ್ಮ ಮಮ್ಮಿ ಅವರು ಮತ್ತೆ ಅವ್ರ ಅಣ್ಣ ತಮ್ಮ, ಸೊ ಮಿಷಿನ್ ಮನೆ ಅಲ್ಲಿದೆ ಲಾಸ್ಟ್ ಅಲ್ಲಿ ಕಾಣಿಸಲ್ಲ. ಸೊ ಇಲ್ಲಿ ಹೇಳೋಣ ಬನ್ನಿ, ಅವರು ಹೇಳ್ತಾ ಇದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇಲ್ಲೆಲ್ಲ ಫಸ್ಟ್ ಫಾರ್ಮಿಂಗ್ ನಡೆಯೋದು. ಏನೇನ್ ಮಾಡ್ತಿದ್ರಿ ಮಮ್ಮಿ ನಿಮ್ ಕಾಲದಲ್ಲಿ? ಮತ್ತೆ ಬೆಳಿತಾ ಇದ್ರು, ಟೊಮೊಟೊ ಹಣ್ಣು ಹಾಕ್ತಾ ಇದ್ರು, ಹೂವ ಫ್ಲವರ್ ಹಾಕ್ತಿದ್ರು. ಯಾವ ಹೂವ ಹಾಕ್ತಿದ್ರಿ? ಚಿಂತಾಮಣಿ ಹೂವ ಅಯ್ಯಪ್ಪ ಸ್ವಾಮಿ ಕೊಡ್ತೀವಲ್ಲ, ಅದು ಹಾಕ್ತಿದ್ದೆ ಒಂದ್ ಸೀಸನ್ ಅಲ್ಲಿ. ಟೊಮೊಟೊ ಹಣ್ಣು ರಾಶಿ. ಆಮೇಲೆ ಇನ್ನೇನೇನ್ ಬೆಳಿತಿದ್ರಿ? ಕೆಲಸ ಮಾಡ್ತಾ ಇದ್ವಿ ಹೊಲದಲ್ಲಿ. ನಮ್ಮಪ್ಪ ಇದ್ರು, ನಮ್ಮಪ್ಪ ಗಿಡ ಎಲ್ಲಾ ಕೊತ್ತಿ ಮೋಟರ್ ಆನ್ ಮಾಡಿ ನೀರೆಲ್ಲಾ ಹಾಯಿಸ್ತಿದ್ವಲ್ಲ. ಚೆನ್ನಾಗಿತ್ತು ಅವಾಗ, ತುಂಬಾ ಚೆನ್ನಾಗಿತ್ತು. ಈಗ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಖಾಲಿ ಬಿದ್ದಿದೆ ನೋಡಿ. ಅವಾಗ ಮಾಡೋರು ಎಷ್ಟ್ ಚೆನ್ನಾಗ್ ಮಾಡೋರು. ಇವಾಗ ಯಾರಿಗೂ ಟೈಮು ಇಲ್ಲ, ಆಮೇಲೆ ಅಷ್ಟ್ ಪೇಶನ್ಸು ಇಲ್ಲ. ಆಮೇಲೆ ನೀವ್ ಎಷ್ಟ್ ಜನ ಇದ್ರಿ ಕೆಲ್ಸ ಮಾಡಕ್ಕೆ? ನಮ್ಮನೆಗೆ ನಾನು, ನನ್ ತಮ್ಮ, ನಮ್ಮ ಅಣ್ಣಿರು ಎಲ್ಲ ಕೆಲ್ಸ ಇಲ್ಲ ಆದ್ರೆ ಬಂದ್ ನೋಡ್ತಿದ್ವಿ. ಕೆಲ್ಸದ ಹತ್ರ ಮಾಡಿಸ್ತಾ ಇದ್ವಿ, ನಾವ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಟೈಮ್ ಇದ್ರೆ ಸ್ವಲ್ಪ ಮಾಡ್ತಿದ್ದು. ಈ ತರ ಇನ್ನ ಎಷ್ಟು ಹಣಸಿನ ಮರ ಇದಾವೆ? ಆ ಕಡೆ ಒಂದಿದೆ, ಇಲ್ಲಿ ಒಂದು ಹುಣಸೆ ಮರ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ನಮ್ ಮುತ್ತಾತ್ರ ಕಲ್ರು. ಹೌದಾ? ತಾತ ಮುತ್ತಾತ ಹಣಸಿನ ಮರ ಇದೆ, ಅದ್ರ ಪಕ್ಕ ಇನ್ನೊಂದ್ ಹಣಸಿನ ಮರ ಇದೆ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇಲ್ಲಿ ಏನು ಬಿಲ್ಡಿಂಗ್ ಇರ್ಲಿಲ್ಲ, ಬಟ್ ಇವಾಗೆಲ್ಲ ಚೆನ್ನಾಗ್ ಮಾಡಿದಾರೆ. ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇದ್ಬಿಟ್ಟಿದೆ. ಆದ್ರೂ ಊರಂದ್ರೆ ಊರೇ ಬಿಡಿ, ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ಬಂದ್ ಹೋಗಕ್ಕೆಲ್ಲ. ನನ್ ಕಸಿನ್ಸ್ ನೋಡಿ ಇನ್ನ ಮೈಕ್ ಸೆಟಪ್ ಮಾಡೋದ್ರಲ್ಲಿದ್ದಾರೆ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇಗ್ನೋರ್ ಮಾಡ್ಬಿಡಿ, ಯಾಕಂದ್ರೆ ಮೈಕ್ ಸೆಟಪ್ ಮಾಡ್ತಾ ಇದಾರಲ್ಲ, ಸೊ ಅದಕ್ಕೆ. ಇನ್ನೇನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ಕೂಲ್ ಆಗಿದೆ. ಬೆಂಗಳೂರು ತುಂಬಾ ಬಿಸಿ, ಇರಕ್ಕಾಗಲ್ಲ. ಇಲ್ಲಿ ಇರ್ಬೋದು. ನಿಂಗೆ ಇಷ್ಟನಾ? ಜಾಸ್ತಿ ಇಷ್ಟನಾ ನಿಮ್ಮೂರು? ಗಾಳಿ ಬೆಳಕು ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಮಮ್ಮಿಗೆ ಹಣಸಿನ ಮಾವಿನ ಅಂದ್ರೆ ಸಖತ್ ಇಷ್ಟ. ಮಾವಿನೂ ಬಿಡುತ್ತೆ. ಮತ್ತೆ ಈ ಸೀಸನ್ ಅಲ್ಲಿ ಯಾವತ್ ಬಿಟ್ರುನು ಹಣಸಿನನ್ನು ಇಲ್ಲಿಂದ ನಮ್ಗೆ ಕಟ್ ಕಳ್ಸೋದ್ ಮರಿಯಲ್ಲ. ಯಾವತ್ತು ನಾವು ಇಲ್ಲಿ ಬಂದಾಗ 2-3 ಹಣಸಿನನ್ನು ಕಟ್ ಕಳಿಸ್ತಾರೆ ತಿನ್ನಕ್ಕೆ. ಇವಾಗೆಲ್ಲ ಹೋಲಿ ಆಡೋದೇ ಇಲ್ಲ, ಬಿಟ್ಬಿಟ್ಟಿದ್ವಿ. ಬಟ್ ಅದೇ ತುಂಬಾ ದಿವಸ ಆದ್ಮೇಲೆ ಆಚೆಗಡೆ ಇದು ಹೋಲಿ ಪಾರ್ಟಿ ಅಂತೆಲ್ಲ ಟ್ರೆಂಡ್ ಆಗುತ್ತಲ್ಲ, ಅವಾಗ ನೋಡಿದಾಗ ಮತ್ತೆ ಆಡ್ಬೇಕು ಅಂತ ಆಸೆ ಆಯ್ತು. ಸುಮಾರು 10 ವರ್ಷದ ಮೇಲೆ ಆಯ್ತು ನಾನು ಹೋಲಿ ಆಡಿ. ಆತರ ಲೈಕ್ ಈ ತರ ಆಡಿ ಮನೇಲೇನೆ ಕಲರ್ಸ್ ಹಾಕೊಂತಿದ್ವಿ ಅಷ್ಟೇ. ಕೆಳಗಡೆ ಮನೆಯವ್ರು ಮೇಲ್ಗಡೆ ಮನೆಯವ್ರು ಯಾರಾದ್ರು ಬಂದ್ರೆ ಮಕ್ಳು ಹಾಕ್ತಿದ್ವಿ. ಬಟ್ ಈ ತರ ಗ್ರೂಪ್ ಅಲ್ಲಿ ಆಡಿ ತುಂಬಾ ವರ್ಷನೇ ಆಗಿದೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಫೈನಲಿ ಮೈಕ್ ವರ್ಕ್ ಆಗ್ತಿದೆ ಅನ್ಸುತ್ತೆ. ಇಲ್ಲಿ ಪೂಲ್ ಪಕ್ಕ ಸ್ಪೀಕರ್ ಇಟ್ಟಿದ್ದೀರಲ್ಲ, ಸೊ ಡಿಜೆ ಸೆಟ್ಟಿಂಗ್ಸ್ ಎಲ್ಲ ಆ ಕಡೆ ಆಗಿದೆ. ಸೊ ಇಲ್ಲಿ ಸೌಂಡ್ ಇದ್ರಿಂದಾನೆ ಬರೋದು. ಸೊ ಇಲ್ಲಿ ಮೋಟರ್ ಇಂದ ಟಾರ್ಪಲ್ ಹಾಕ್ಬಿಟ್ಟು ಅದ್ರೊಳಗಡೆ ಲೈಕ್ ಫುಲ್ ಕ್ಲೀನ್ ವಾಟರ್ನ ನಾವು ಹಾಕಿದ್ವಿ. ಅದು ಹೋಗ್ತಾ ಹೋಗ್ತಾ ಹೇಗಾಗ್ಬಿಡ್ತು ಅಂತ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇದು ಮ್ಯಾಕ್ಸಿ ಅಂತ ನಾನು ಬೇರೆ ವಿಡಿಯೋಸ್ ಎಲ್ಲ ತೋರಿಸಿರ್ತೀನಲ್ಲ. ಸೊ ನನ್ನ ಕಸಿನ್ ಇವಾಗ ಜಸ್ಟ್ ವಿಡಿಯೋ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ, ಅಷ್ಟರಲ್ಲೇ ನಮ್ಗೆ ಹೋಲಿ ಹಚ್ಬಿಟ್ಟಿದ್ರು. ಇನ್ನೇನ್ ಡಿಜೆ ಕೂಡ ಸೆಟಪ್ ಆಯ್ತು, ಸಾಂಗ್ಸ್ ಕೂಡ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇನ್ ನಮ್ ಹಾವಳಿ ಸ್ಟಾರ್ಟ್ ಆಯ್ತು. ಸೊ ಹೋಲಿಗೆ ಅಂತ ಲೈಕ್ ಕಲರ್ಸ್ ಎಲ್ಲ ತಂದಿದ್ವಲ್ಲ, ಎಲ್ಲಾರು ಒಬ್ರನ್ನ ಇಟ್ಕೊಂಡು ಒಬ್ರು ಲೈಕ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ನನಗ್ ಗೊತ್ತಿಲ್ಲ ನೀವೆಲ್ಲ ಎಷ್ಟು ಕಸಿನ್ಸ್ ಜೊತೆ ಎಂಜಾಯ್ ಮಾಡ್ತೀರಾ ಅಂತ. ನಾನಂತೂ ತುಂಬಾನೇ ಎಂಜಾಯ್ ಮಾಡ್ತೀನಿ ನಮ್ ಕಸಿನ್ಸ್ ಜೊತೆ, ಬಿಕಾಸ್ ಅಷ್ಟು ಜೋವಿಯಲ್ ಆಗಿರ್ತಾರೆ, ಆಮೇಲೆ ತುಂಬಾ ಡೌನ್ ಟು ಅರ್ತ್ ಮತ್ತೆ ಫ್ರೆಂಡ್ಲಿ ಕೂಡ ಇರ್ತಾರೆ.
ಆಮೇಲೆ ತುಂಬಾ ಜನಕ್ಕೆ ಅನ್ಸುತ್ತೆ ಇಷ್ಟೊಂದು ದೊಡ್ಡವರಾದ್ಮೇಲೆ ಹೋಲಿ ಯಾಕೆ ಆಡೋದಂತ. ಬಟ್ ನಮ್ ಚೈಲ್ಡ್ಹುಡ್ ಮೆಮರೀಸ್ ನ ವಾಪಸ್ ತರಕೇನೆ ಈ ತರ ಹೋಲಿ ಎಲ್ಲ ಆಡಿ. ಆಕ್ಚುಲಿ ನಮಿಗೂ ಅಷ್ಟೇ ಮನೇಲಿ ಕೂತು ಅಷ್ಟು ಸ್ಟ್ರೆಸ್ ಆಗಿರುತ್ತೆ, ರೆಸ್ಪಾನ್ಸಿಬಿಲಿಟಿ ದೊಡ್ಡವರಾದ್ಮೇಲೆ ಏನು ಅಂದ್ರೆ ಏನೂನು ಲೈಕ್ ಎಲ್ಲಾನು ರೆಸ್ಪಾನ್ಸಿಬಲ್, ತುಂಬಾ ಡೀಸೆಂಟ್ ಆಗಿರ್ಬೇಕು ಅಂತ ಎಲ್ಲ ಹೇಳ್ತಾರೆ. ಬಟ್ ಒನ್ಸ್ ವೈಲ್ ನೀವ್ ಯಾವಾಗ ಕಸಿನ್ಸ್ ಜೊತೆ ಇದ್ದೀರಾ ನಿಮ್ ಟ್ರೂ ಸೆಲ್ಫ್ ಗೊತ್ತಾಗತ್ತೆ, ಲೈಕ್ ಹೇಗೆ ಮತ್ತೆ ಚಿಕ್ಕ ಮಕ್ಳು ತರಾನೇ ಆ ಮೈಂಡ್ ಸೆಟ್ ಇದೆಯಲ್ಲ ಅದು ಹಾಗೆ ಇರುತ್ತೆ. ಆಮೇಲೆ ಖುಷಿನೂ ಅಷ್ಟೇ ಆಗತ್ತೆ. ನನ್ಗಂತೂ ತುಂಬಾನೇ ಮೆಮರೀಸ್ ಚೈಲ್ಡ್ಹುಡ್ದು ಎಲ್ಲ ವಾಪಸ್ ಬಂತು. ತುಂಬಾನೇ ಖುಷಿ ಕೂಡ ಆಯ್ತು ನಮ್ಗೆ ಈ ತರ ಜೊತೆಗೆ ಸೇರಿ. ಬಿಕಾಸ್ ನಾವು ಎಲ್ಲ ಆದ್ಮೇಲೆ ನಾವು ಫ್ಯಾಮಿಲಿ ಎಲ್ಲ ಸೇರಿ ಕಸಿನ್ಸ್ ಅಂದ್ರೆ ಬರೀ ಕಸಿನ್ಸ್ ಮಾತ್ರ ನೈಟ್ ಡಿನ್ನರ್ ಕೂಡ ಹೋಗಿದ್ವಿ. ಅಲ್ಲಿ ಕೂಡ ಒಂದಷ್ಟು ತಮಾಷೆ ಮಾಡ್ಕೊಂಡು ಮತ್ತೆ ತೀಟ್ಲೆ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಅಷ್ಟು ಫನ್ ಎಂಜಾಯ್ ಮಾಡಿದೀವಿ. ತಮಾಷೆ ಏನಂದ್ರೆ ನಾನು ತುಂಬಾ ನೀಟಾಗಿ ಕಲರ್ ಹಾಕೊಂಡು ಆಡ್ಬೇಕು ಅನ್ಕೊಂಡಿದ್ದೆ. ಬಟ್ ನನ್ನ ಕಸಿನ್ಸ್ ಯಾವ ತರ ವರ್ಸ್ಟ್ ಕಲರ್ ಹಾಕಿದ್ರು ಅಂದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲೇನೆ ಅಷ್ಟು ವರ್ಸ್ಟ್ ಕಲರ್ ಇತ್ತು, ಬಹುಶಃ ನಿಮಗೆ ಗುರ್ತು ಹಿಡಿಯಕ್ಕಾಗಲ್ಲ. ಸೊ ಇಷ್ಟು ತನಕ ಪೂಲ್ ಪಾರ್ಟಿ ಆಡದ್ಮೇಲೆ ಸ್ವಲ್ಪ ಆಚೆ ಬಂದು ನಾವು ಪೈಪಲ್ಲಿ ಒಂದ್ಸಲಿ ಆಲ್ರೆಡಿ ಕಲರ್ ಎದುರಿಸ್ತಾ ಇದ್ರು. ನಮ್ಗೆ ಇದು ಆಲ್ರೆಡಿ ಪರ್ಮನೆಂಟ್ ಕಲರ್ ತೊಳೆಯಕ್ ಆಗಲ್ಲ ಹೋಗಲ್ಲ ಅಂತ ಎಲ್ಲ ಎದುರಿಸ್ತಾ ಇದ್ರು. ಅದಕ್ಕೆ ಒಂದ್ಸಲಿ ಪ್ರೀ ಚೆಕ್ ಮಾಡ್ಕೊಂತಿದ್ವಿ ಹೋಗುತ್ತಾ ಹೋಗಲ್ವಾ ಅಂತ. ಸೊ ಬಟ್ ಹೋಯ್ತು, ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಹೋಯ್ತು, ಯಾರಿಗೂ ಆ ತರ ಉಳ್ಕೊಂಡಿರ್ಲಿಲ್ಲ. ಆಮೇಲೆ ಆಚೆ ಕಡೆ ಬಂದ್ಮೇಲೂ ಸ್ಪೀಕರ್ ಹಾಕಿದ್ರಲ್ಲ, ಸೊ ಸಾಂಗ್ಸ್ಗಳಿಗೆ ಡಾನ್ಸ್ ಮಾಡದೆ ಇರಕ್ಕೆ ಆಗ್ತಾ ಇಲ್ಲ. ಆ ಸಾಂಗ್ಸ್ ನಾನು ಪ್ಲೇ ಮಾಡಕ್ ಆಗಲ್ಲ, ಯಾಕಂದ್ರೆ ಕಾಪಿ ರೈಟ್ಸ್ ಬರುತ್ತೆ. ಸೊ ಬಟ್ ತುಂಬಾನೇ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಇಷ್ಟೆಲ್ಲ ಹೋಲಿ ಪಾರ್ಟಿ ಎಂಜಾಯ್ ಮಾಡ್ಕೊಂಡು ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಬಟ್ ಮನೇಲಿ ತಿನ್ನಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಏನಾದ್ರೂ ಟೇಸ್ಟಿಯಾಗಿ ಯಮ್ಮಿಯಾಗಿ ತಿನ್ನೋಣ ಅಂತ ನಾವು ಮನೆ ಹತ್ರನೇ ಇರೋ ಡಾಬಾಗ್ ಬಂದಿದ್ವಿ. ಸೊ ಇದು ರಾಯಲ್ಸ್ ಅಂತ. ಸೊ ನಾನು ಮತ್ತೆ ನನ್ನ ಎಲ್ಲಾ ಕಸಿನ್ಸ್ ಬಂದಿದ್ವಿ. ಸೊ ಆರ್ಡರ್ ಕೊಟ್ಟಿದ್ವಿ, ಬಟ್ ಬರೋವರೆಗೂ ಆರ್ಡರ್ ಎಲ್ಲರೂ ಅವ್ರ ಮೊಬೈಲ್ ಫೋನಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಬಿಕಾಸ್ ಆಲ್ರೆಡಿ ಸುಮಾರು ಮಾತುಕತೆ ಎಲ್ಲ ಲೈಕ್ ಆಫ್ ಸ್ಕ್ರೀನ್ ನಾವು ಮಾಡ್ಬಿಟ್ಟಿದ್ವಿ. ಅಂಡ್ ಇನ್ನೇನು ಮಾಡಕ್ ಇಲ್ದಿದ್ದಾಗ ಎಲ್ಲಾರು ಅವ್ರ ಸ್ಟೇಟಸ್ ಮತ್ತೆ ಇನ್ಸ್ಟಾ ಎಲ್ಲಾನು ಚೆಕ್ ಮಾಡ್ಕೊಂತ ಇದ್ರು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾವು ಮ್ಯಾಕ್ಸಿನ ಎಲ್ಲಿ ಕರ್ಕೊಂಡು ಹೋದ್ರು ನಮ್ ಜೊತೆನೆ ಕರ್ಕೊಂಡು ಹೋಗ್ತೀವಿ. ಮ್ಯಾಕ್ಸಿ ಅಂತ ಯಾರು ಅಂದ್ರೆ ಆ ಪಪ್ಪಿ ಇದೆಯಲ್ಲ, ಅದು ಎಲ್ಲೂ ಬಿಟ್ಟು ಹೋಗಲ್ಲ. ಸೊ ಅಷ್ಟು ಫೇವ್ರೇಟ್ ನನ್ನ ಕಸನ್ಗೆ. ಸೊ ಎಲ್ಲಾ ಕಡೆ ಇನ್ನು ಕರ್ಕೊಂಡು ಹೋಗ್ತೀವಿ. ಆಮೇಲೆ ಫಸ್ಟ್ ಫುಡ್ ನಮ್ಗೆ ರಸಮ್ ಕೊಟ್ಟಿದ್ರು, ಸಕ್ಕತ್ತಾಗಿತ್ತು ರಸಮ್. ಸೆಕೆಂಡ್ ಕ್ರಿಸ್ಪಿ ಕಾರ್ನ್ ಕೊಟ್ಟಿದ್ರು.
ಸೆಕೆಂಡ್ ಸ್ಟಾರ್ಟರ್ಸ್ ಅಲ್ಲಿ ನಾವು ಕ್ರಿಸ್ಪಿ ಕಾರ್ನ್ ಆರ್ಡರ್ ಮಾಡಿದ್ವಿ. ಅದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ಸಖತ್ ಲೈಕ್ ಆಯ್ತು. ಲೈಕ್ ಆಲ್ಮೋಸ್ಟ್ 3 ಪ್ಲೇಟ್ಸ್ ತರಿಸ್ಕೊಂಡ್ವಿ. ಆಮೇಲೆ ಎಗ್ ಬೋಂಡಾ ಆರ್ಡರ್ ಮಾಡಿದ್ವಿ. ಅದು ಕೂಡ ಡಿಫ್ರೆಂಟ್ ಆಗಿತ್ತು. ಚಟ್ನಿ ಜೊತೆ ಸರ್ವ್ ಮಾಡಿದ್ರು ನಮಗೆ. ಥರ್ಡ್ ಐಟಮ್ ಬಂದು ನಾವು ಡ್ರಮ್ಸ್ ಆಫ್ ಹೆವೆನ್ ತಗೊಂಡಿದ್ವಿ ಸೆಮಿ ಗ್ರೇವಿಯಲ್ಲಿ. ಸೊ ಅದನ್ನು ಸ್ವಲ್ಪ ಗುಂಟೂರ್ ಸ್ಟೈಲಲ್ಲಿ ಮಾಡಿದ್ರು. ಸೆಮಿ ಗ್ರೇವಿ ತುಂಬಾನೇ ಚೆನ್ನಾಗಿತ್ತು, ಸ್ಪೈಸಿ ಆಗಿತ್ತು. ನಮ್ಗೆ ಜಾಸ್ತಿ ಕಸಿನ್ಸ್ಗೆ ಈ ತರ ಲಾಲಿಪಾಪ್ ಸಖತ್ ಇಷ್ಟ ಆಗತ್ತೆ. ಸೊ ಅದು ತಗೊಂಡ್ವಿ. ಆಮೇಲೆ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ತಗೊಂಡ್ವಿ. ಇನ್ನೊಂದು ಹೊಸ ಡಿಶ್ ನನ್ನ ಕಸಿನ್ ಇಂಟ್ರೊಡ್ಯೂಸ್ ಮಾಡ್ತಾ ನಮ್ಗೆ ಕಸ್ತೂರಿ ಚಿಕನ್ ಅಂತ. ನಾವು ಟ್ರೈ ಮಾಡಿದ್ದು ಡ್ರ್ಯಾಗನ್ ಚಿಕನ್. ತುಂಬಾನೇ ಟೇಸ್ಟಿ ಆಗಿತ್ತು. ಬೋನ್ಲೆಸ್ ಕೊಟ್ಟಿರ್ತಾರೆ. ಸೊ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Tejas Shree signing off. Bye bye.